ಹಲೋ ಚಾಂಪಿಯನ್ಸ್, ನೀವು ನೋಡ್ತಾ ಇದ್ದೀರಾ UPSC ಎಕ್ಸ್ಪರ್ಟ್ಸ್ ಜರ್ನಿ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಷಯ ಏನಂದ್ರೆ UPSC 2025 ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋಗೆ ಹೋಗಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಗೆ. ನಮ್ಮಂತ ಪುಟ್ಟ ಪುಟ್ಟ ಚಾನೆಲ್ಗಳಿಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟಿಗೆ. ಅಂಡ್ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋಗೆ ಹೋಗೋಣ. ಸೊ UPSC 2025 ನೋಟಿಫಿಕೇಶನ್ ಇದು. ಅಂಡ್ ಎಕ್ಸಾಮಿಗೆ ಅಪ್ಲೈ ಮಾಡಕ್ಕೆ ಫ್ರಮ್ 22 ಇಂದ ಫೆಬ್ರವರಿ 11ನೇ ತಾರೀಕು ತನಕನೂ ಟೈಮ್ ಇದೆ. ಸೊ ನನ್ನ ಜೆನ್ಯೂನ್ ಸಜೆಷನ್ ಏನಂದ್ರೆ ಕೊನೆವರೆಗೂ ವೆಯ್ಟ್ ಮಾಡಬೇಡಿ. ಹಾಗಂತ ಅಲ್ಲಿನೂ ಕೂಡ ನೀವು ಅಪ್ಲೈ ಮಾಡ್ಬೇಕಂತಿಲ್ಲ. ಸೊ ಒಂದಷ್ಟು ಟೈಮ್ ತಗೊಳ್ಳಿ, ಕ್ಲಾರಿಟಿ ಸಿಗ್ಲಿ, ಅದಾದ್ಮೇಲೆ ಅಪ್ಲೈ ಮಾಡಿ. ಅಟ್ ದ ಎಂಡ್ ಆಫ್ ದ ಡೇ ಎರರ್ ಫ್ರೀ ಅಪ್ಲಿಕೇಶನ್ ನಾವು ಹಾಕ್ಬೇಕಾಗಿದೆ. ಸೊ ಈ ಅಫಿಷಿಯಲ್ ವೆಬ್ಸೈಟಿಗೆ ಹೋದ್ರೆ ಮೊದಲನೇದಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನಾವು ಆಗ್ಬೇಕು. ಇದರಲ್ಲಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಎಕ್ಸಾಮಿಗೆ ಅಪ್ಲೈ ಮಾಡೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಸೆಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಾನು ಶೇರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಗೊತ್ತು, ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಆದ್ಮೇಲೂ ಕೂಡ ಏನಾದ್ರೂ ಚೇಂಜಸ್ ಮಾಡ್ಬೇಕಂತ ಅನ್ಕೊಂಡ್ರೆ ನಿಮ್ಗೆ 18th ತನಕ ಟೈಮ್ ಇದೆ. ಅಂಡ್ ನೀವು ಎಕ್ಸಾಮಿಗೆ ಅಪ್ಲೈ ಮಾಡಿದ್ರಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕಂತ ಅಂದ್ರೆ ನಿಮ್ಗೆ ಅದಕ್ಕೆ 12th ಇಂದ 18th ತನಕ ಟೈಮ್ ಇದೆ. ಸೊ ಎರಡರಲ್ಲೂ ಒಂದು ಡಿಫ್ರೆನ್ಸ್ ಇದೆ. ಏನಂತ ಹೇಳಿದ್ರೆ, ಈಗ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಚೇಂಜಸ್ ನ ಇವತ್ತಿಂದನೂ 18th ತನಕನೂ ಮಾಡ್ಬೋದು. ಬಟ್ ಎಕ್ಸಾಮಿಗೆ ಅಪ್ಲೈ ಮಾಡೋದನ್ನ ನೀವು ಎಕ್ಸಾಮಿಗೆ ಲಾಸ್ಟ್ ಡೇಟ್ ಏನಿದೆ 11th ಅಲ್ಲಿ ತನಕ ನೀವು ಚೇಂಜಸ್ ಮಾಡಕ್ ಆಗಲ್ಲ. ಸೊ 11th ಆದ್ಮೇಲೆ ಈ 7 days ಅಲ್ಲಿ ನೀವು ಚೇಂಜಸ್ ಮಾಡ್ಬೋದು. ಸೊ ಈ ಪಾಯಿಂಟ್ಸ್ ಎಲ್ಲ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನಾವು ಎಕ್ಸಾಮಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋದು. ಸೊ ಎಕ್ಸಾಮಿಗೆ ಅಪ್ಲೈ ಮಾಡುವಾಗ ಒಂದು ಫೋಟೋ ID ಇಂಪಾರ್ಟೆಂಟ್. ನಿಮ್ಮ ಆಧಾರ್ ಅಥವಾ ವೋಟರ್ ಪಾನ್ ಕಾರ್ಡ್ ನಿಮ್ಮ ಕಂಫರ್ಟಬಲ್ ಯಾವ್ದಾದ್ರು ಒಂದು ಫೋಟೋ ID ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಂಡ್ ಇದನ್ನ ನೀವು ನಿಮ್ಮ ಪ್ರಿಲಿಮಿನರಿ, ಮೇನ್ಸ್ ಮತ್ತೆ ಟಿಲ್ ಪರ್ಸನಾಲಿಟಿ ಟೆಸ್ಟ್ ತನಕ ನೀವು ಕ್ಯಾರಿ ಮಾಡ್ಬೇಕಾಗತ್ತೆ. ಅಂಡ್ ನಾನು ಆಗ್ಲೇ ಹೇಳ್ದೆ 11th ಫೆಬ್ರವರಿ ಲಾಸ್ಟ್ ಡೇಟು. ಅಂಡ್ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಗೊತ್ತು. ಯೂಶಲಿ KPSC ಲಿ ಇನ್ಕರೆಕ್ಟ್ ಆದ್ರೆ 1/4 ಅಂದ್ರೆ 0.5 ಮಾರ್ಕ್ಸ್ ಹೋಗುತ್ತೆ. ಬಟ್ UPSC ಲಿ 0.66 ಅಂದ್ರೆ 1/3 ಆಫ್ ದ ಮಾರ್ಕ್ಸ್. ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಇನ್ನೂ ಬೆಟರ್ ಕ್ಲಾರಿಟಿ ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಸೊ ನೀವು ಕಾಲ್ ಮಾಡ್ಬೋದು, ಕ್ಲಾರಿಟಿ ತಗೊಳ್ಬಹುದು. ಅಂಡ್ ನಿಮ್ಗೆ ಗೊತ್ತು ಎಕ್ಸಾಮಿಗೆ ಫೋನ್ ಅಲೋ ಇಲ್ಲ ಅನ್ನೋದ್ರ ಬಗ್ಗೆ. ಅಂಡ್ ಚಾಂಪಿಯನ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಫೋಟೋನ ಅಪ್ಲೋಡ್ ಮಾಡುವಾಗ ಯೂಶಲಿ ನಾವು ಹೇಗ್ ಮಾಡ್ತಾ ಇದ್ದೋ ನಮ್ಮ ನಾರ್ಮಲ್, ನಾನೇ ಒಂದಷ್ಟು ಡ್ರಾಯಿಂಗ್ ಮಾಡಿದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ, ನಂದು ಡ್ರಾಯಿಂಗ್ ಅಷ್ಟು ಚೆನ್ನಾಗಿಲ್ಲ. ಯೂಶಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹೀಗಿರ್ತಿತ್ತು. ಆದ್ರೆ UPSC ರೀಸೆಂಟ್ ಆಗಿ ಇವನ್ 2024ರಲ್ಲೂ ಕೂಡ ಚೇಂಜಸ್ ತಂದಿದ್ದಾರೆ. ಸೊ ಈ ತರ ಫೋಟೋಗಳು ಇನ್ನು ಯೂಸ್ ಇಲ್ಲ. ನಮ್ಮ ಫೋಟೋದಲ್ಲಿ ಒಂದು 3/4 ಅಂದ್ರೆ ಒಂದು ಮುಕ್ಕಾಲಷ್ಟು ನಮ್ಮ ಫೋಟೋ ಇರಬೇಕು. ಅಂಡ್ ಕೆಳಗಡೆ ನೇಮ್ ಅನ್ಬಿಟ್ಟು ನಮ್ಮ ಹೆಸರು ಅಂಡ್ ಡೇಟು. ಅಂದ್ರೆ ಯೂಶಲಿ ಇಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ 10 ದಿನಕ್ಕಿಂತ ಹಳೇದು ಬೇಡ ಅಂತ. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ನೀವು 22 ಆದ್ಮೇಲಿಂದ ಯಾವ ಡೇಟ್ ಆದ್ರೂ ಹಾಕಿದ್ರು ನಡೆಯುತ್ತೆ. ಸೊ ನಾನು ಜಸ್ಟ್ 23 ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಹೀಗೆ ನೇಮ್, ಡೇಟ್, ನಮ್ ಫೋಟೋ. ಅಂಡ್ ಇದು ಒಂದು ಅಲೈನ್ಮೆಂಟ್ ಇರಬೇಕು. ಏನಂದ್ರೆ ಆ ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ಮುಕ್ಕಾಲು ಭಾಗ ನಮ್ಮ ಫೋಟೋ ಇದ್ರೆ ಕಾಲ್ ಭಾಗದಲ್ಲಿ ನೇಮು ಮತ್ತೆ ಡೇಟು ಮೆನ್ಷನ್ ಆಗಿರ್ಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ನಿಮ್ಮ ಫೋಟೋದಲ್ಲಿ ನೀವು ಹೇಗಿರ್ತೀರೋ ಅದೇ ತರ ಪ್ರಿಲಿಮ್ಸ್, ಮೀನ್ಸ್, ಇಂಟರ್ವ್ಯೂಗೆ ಇರಬೇಕಾಗತ್ತೆ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಿ ನೀವು ಸ್ಪೆಕ್ಸ್ ಹಾಕಿದ್ರೆ ನಿಮ್ಮ ಪ್ರಿಲಿಮ್ಸ್, ಮೀನ್ಸ್, ಟಿಲ್ ಪರ್ಸನಾಲಿಟಿ ಟೆಸ್ಟ್ ತನಕ ನೀವು ಸ್ಪೆಕ್ಸ್ ಕ್ಯಾರಿ ಮಾಡ್ಬೇಕು. ಅಕಸ್ಮಾತ್ ಹಾಕಿಲ್ಲ ಅಂದ್ರೆ ಹಾಕೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಮೀಸೆ, ಗಡ್ಡ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ನಿಮ್ದು ಫುಲ್ ಬಿಯರ್ಡ್ ಇದ್ರೆ ಅದು ಟಿಲ್ ನಿಮ್ಮ ಪರ್ಸನಾಲಿಟಿ ಟೆಸ್ಟ್ ತನಕನೂ ಅದನ್ನೇ ಕ್ಯಾರಿ ಮಾಡಿ. ಅಕಸ್ಮಾತ್ ನಿಮ್ದು ಕ್ಲೀನ್ ಶೇವ್ ಇದ್ರೆ ಅದನ್ನೇ ಕ್ಯಾರಿ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್, ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ಅಂಡ್ ಮುಂದಿನ ವಿಚಾರ ಏನಂತ ಹೇಳಿದ್ರೆ, 2024ರಲ್ಲಿ 21 ಸರ್ವಿಸ್ ಇತ್ತು.
ಅಂಡ್ ಈ ಸರಿ 2025 ನೋಟಿಫಿಕೇಶನ್ ಅಲ್ಲಿ ಎಕ್ಸ್ಟ್ರಾ 2 ಸರ್ವಿಸಸ್ ಯಾವ್ದು ಅಂದ್ರೆ ಅರ್ಲಿಯರ್ ಇದು ಬರೀ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಇತ್ತು. ಬಟ್ ಇವಾಗ ಟ್ರಾಫಿಕ್, ಪರ್ಸನಲ್ ಅಂಡ್ ಅಕೌಂಟ್ಸ್ ಅಂತ 3 ಸರ್ವಿಸ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಟೋಟಲ್ 23 ಸರ್ವಿಸ್ ಇದೆ. ಅಂಡ್ ಚಾಂಪಿಯನ್ಸ್ ಈ ಸರಿ ಟೋಟಲ್ ಪೋಸ್ಟ್ ಬಂದು 979. ಅರ್ಲಿಯರ್ ಕಂಪೇರ್ ಮಾಡಿದ್ರೆ 2024-23ರಲ್ಲಿ ಹೆಚ್ಚು ಕಮ್ಮಿ 1000 ಪೋಸ್ಟ್ ಇತ್ತು. 2024ರಲ್ಲಿ 1056 ಪೋಸ್ಟ್ ಇತ್ತು. ಬಟ್ ಈ ಸಾರಿ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಇಟ್ಸ್ ಓಕೆ, ನಮಗ್ ಬೇಕಾಗಿರೋದು ಒಂದೇ ಪೋಸ್ಟ್, ನಾವ್ ಈ ಸಾರಿ ಅದನ್ನ ತಗೊಳ್ತಾ ಇದೀವಿ ಅಷ್ಟೇ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಒಂದಷ್ಟು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇದೆ. ಅಂಡ್ ಎಸ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಈ ವರ್ಷದಿಂದ ಆಗ್ತಾ ಇರುವಂತಹ ಚೇಂಜಸ್. ಏನಂದ್ರೆ ಯೂಶಲಿ ನಾವು ಪ್ರಿಲಿಮ್ಸ್ ಗೆ ಅಪ್ಲೈ ಮಾಡುವಾಗ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಗಳನ್ನ ನಾವು ಕೊಡ್ತಾ ಇದ್ದೋ, ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ. ಬಟ್ ಆಫ್ಟರ್ ಪೂಜಾ ಖೇಡ್ಕರ್ ಇನ್ಸಿಡೆಂಟ್ UPSC ತುಂಬಾ ಚೇಂಜಸ್ ನ ತಂದಿದೆ. ಸೊ ಇವಾಗ ನಾವು ಪ್ರಿಲಿಮ್ಸ್ ಅಲ್ಲೂ ಕೂಡ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಪ್ಲೀಸ್ ಚಾಂಪಿಯನ್ಸ್, ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಅರ್ಲಿಯರ್ ನಾವು ಹಾಗೇನು ಮಾಡ್ತಾ ಇರ್ಲಿಲ್ಲ. ಬಟ್ ಈ ಸರಿ ನಾವು ನಮ್ಮ ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ನಾವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕು. ಅಂಡ್ ಅಷ್ಟೇ ಅಲ್ಲ, ಯೂಶಲಿ ಪ್ರಿಲಿಮ್ಸ್ ಆಗಿ ಮೇನ್ಸ್ ಆದ್ಮೇಲೆ ಕೇಳ್ತಾ ಇದ್ದಿದ್ದಂತ ಸರ್ವಿಸ್ ಪ್ರಿಫರೆನ್ಸಸ್ ನ ಈಗ ನಾವು ಪ್ರಿಲಿಮ್ಸ್ ಮುಂಚೆನೆ ಕೊಡ್ಬೇಕಾಗಿದೆ. ಸೊ ಡೌಟ್ ಇರಬಹುದು, ಏನಿದು ಸರ್ವಿಸ್ ಪ್ರಿಫರೆನ್ಸ್ ಅಂದ್ರೆ ಅಂತ. ಏನಂತ ಹೇಳಿದ್ರೆ IAS, IFS, IRS, IPS ಯಾವುದು ನಿಮ್ಮ ಪ್ರಿಫರೆನ್ಸ್ ಯಾವುದು ಅಂತ ಹೇಳದೆ ಸರ್ವಿಸ್ ಪ್ರಿಫರೆನ್ಸ್. ಕಾರ್ಡರ್ ಪ್ರಿಫರೆನ್ಸ್ ಅಂತ ಹೇಳಿದ್ರೆ ಇದು ನೆನ್ಪಿದ್ಯಾ, ಹೋಮ್ ಕಾರ್ಡರ್ ಬೇರೆ ಸ್ಟೇಟ್ ಹಂಗೆಲ್ಲ ಹೇಳ್ತಾರಲ್ಲ. ಸೊ ಯಾವ ಸ್ಟೇಟ್ ಅಥವಾ ಯಾವ ಜಾಗದಲ್ಲಿ ನೀವು ವರ್ಕ್ ಮಾಡ್ಬೇಕು ಅಂತ ಇದ್ದೀರಾ. ಫಾರ್ ಎಕ್ಸಾಂಪಲ್ ಕರ್ನಾಟಕ, ಸೊ ನಮಗೆ ಕರ್ನಾಟಕ ಹೋಮ್ ಕಾರ್ಡರ್ ಅಂತ ಹೇಳ್ತಾರೆ. ಅಥವಾ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಬೇರೆ ಯಾವುದೇ ರಾಜ್ಯಗಳಾಗಬಹುದು, ಅಸ್ಸಾಂ, UP. ಸೊ ಅದು ಕಾರ್ಡರ್ ಪ್ರಿಫರೆನ್ಸ್. ಸೊ ಇಲ್ಲಿ ನೀವು ನೋಡ್ಬೇಕು, ಪ್ರಿಲಿಮ್ಸ್ಗೂ ಮುಂಚೆ ನಾವ್ ಇವಾಗ ಎಕ್ಸಾಮಿಗೆ ಏನ್ ಅಪ್ಲೈ ಮಾಡ್ತಾ ಇದೀವಲ್ಲ, ಅದರಲ್ಲಿ ನಮ್ಮ ರಿಕ್ವಿಸಿಟ್ ಇನ್ಫಾರ್ಮೇಶನ್ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ OBC ಸರ್ಟಿಫಿಕೇಟ್ ಇರಬಹುದು, ಅಥವಾ ಡೇಟ್ ಆಫ್ ಬರ್ತ್ಗೆ ಒಂದು ಪ್ರೂಫ್ ಇರಬಹುದು, ಅಥವಾ ಎಜುಕೇಶನಲ್ ಕ್ವಾಲಿಫಿಕೇಶನ್. ಅದ್ರ ಜೊತೆಗೆ ನಮ್ಮ ಸರ್ವಿಸ್ ಪ್ರಿಫರೆನ್ಸ್ ಕೂಡ ನಾವು ಈಗಲೇ ಕೊಡ್ಬೇಕಾಗಿದೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಪ್ರಿಲಿಮ್ಸ್ ಆದ್ಮೇಲೆ, ಪ್ರಿಲಿಮ್ಸಿನ ರಿಸಲ್ಟ್ ಬಂದ ಮೇಲೆ 10 ದಿನದ ಒಂದು ವಿಂಡೋ, ಅಂದ್ರೆ 10 ದಿನ ಟೈಮ್ ಇರುತ್ತೆ. ಅವಾಗ ನಾವು ನಮ್ಮ ಕಾರ್ಡರ್ ಪ್ರಿಫರೆನ್ಸ್ ಕೂಡ ಕೊಡ್ಬೇಕು. ಕಾರ್ಡರ್ ಪ್ರಿಫರೆನ್ಸ್ ಅಂದ್ರೆ ಏನು ಅಂತ ನಾ ಹೇಳ್ದೆ. ಸೊ ಪ್ರಿಲಿಮ್ಸ್ ರಿಸಲ್ಟ್ ಬಂದ ಮೇಲೆ 10 ದಿನದ ಟೈಮ್ ಇರುತ್ತೆ. ಅವಾಗ ನಾವು ನಮ್ಮ ಕಾರ್ಡರ್ ಪ್ರಿಫರೆನ್ಸ್ ಕೊಡ್ಬೇಕು. ಇದನ್ನ ಮೇನ್ಸ್ ಟೈಮ್ ಅಲ್ಲಿ ನಮ್ಮ DAF 1 ಮತ್ತೆ 2 ಅಲ್ಲಿ ಅಪ್ಲೈ ಮಾಡುವಾಗ ಹೇಳ್ತಾ ಇದ್ರು. ಬಟ್ ಇವಾಗ ಅಗೈನ್ ಚೇಂಜಸ್. UPSC ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹಾಗೂ ಎಫಿಷಿಯಂಟ್ ಆಗಿ ವರ್ಕ್ ಮಾಡುವಂತಹ ಕೆಲಸನ ನಾವಿಲ್ಲಿ ನೋಡಬಹುದು. ಅಂಡ್ ನಾವು ಕಾರ್ಡರ್ ಪ್ರಿಫರೆನ್ಸ್ ಕೊಡುವಾಗ 200 ರೂಪೀಸ್ ಫೀಸ್ ಕೂಡ ಪೇ ಮಾಡಬೇಕು. ನೆಕ್ಸ್ಟ್, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ನಾ ಹೇಳ್ಬೇಕಂತ ಅನ್ಕೊಂಡೆ. ಇದು ಒಂದು UPSC ರಿಫಾರ್ಮ್ ಅನ್ಬಹುದು. ಎಜುಕೇಶನಲ್ ಕ್ವಾಲಿಫಿಕೇಶನ್ ನಿಮಗ್ ಗೊತ್ತು, ಇವನ್ ಫೈನಲ್ ಇಯರ್ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ ಕೂಡ ಎಕ್ಸಾಮಿಗೆ ಅಪ್ಲೈ ಮಾಡಬಹುದು. ಅಂಡ್ ಅರ್ಲಿಯರ್ ಏನಿತ್ತಂದ್ರೆ ಇವನ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೂ ಪ್ರಿಲಿಮ್ಸ್ ಬರಿಬಹುದಿತ್ತು. ಬಟ್ ಮೇನ್ಸ್ ಬರಿಬೇಕಂದ್ರೆ ಅಂದ್ರೆ DAF 1 ಅಲ್ಲಿ ಅಪ್ಲೈ ಮಾಡುವಾಗ ಮಾರ್ಕ್ಸ್ ಕಾರ್ಡ್ ಮ್ಯಾಂಡೇಟರಿ ಇತ್ತು. ಬಟ್ ಇವಾಗ UPSC ಏನ್ ಮಾಡಿದ್ದಾರೆ ಅಂದ್ರೆ, ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೂ ನೀವು ಫೈನಲ್ ಇಯರ್ ಎಕ್ಸಾಮ್ ಅಲ್ಲಿ ಇರುವಾಗ್ಲೇನೆ ಪ್ರಿಲಿಮ್ಸ್ ಬರಿಬಹುದು. ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ನೀವು ಮೇನ್ಸ್ ಕೂಡ ಬರಿಬಹುದು. ಬಟ್ ಪರ್ಸನಾಲಿಟಿ ಟೆಸ್ಟ್ ಹೋಗಕ್ಕಿಂತ ಮುಂಚೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರಬೇಕು. ಸೊ ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಆಗಿದೆ, ನೀವು ನೋಡಬಹುದು. ಸೊ ನಿಮ್ಮ ಮೇನ್ಸ್ ರಿಸಲ್ಟ್ ಬಂದ ಮೇಲೆ ವಿತಿನ್ 15 ಡೇಸ್ ಅಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ನ ಸಬ್ಮಿಟ್ ಮಾಡಬೇಕು. ಅಂದ್ರೆ ಪರ್ಸನಾಲಿಟಿ ಟೆಸ್ಟ್ಗೆ ನಾವೇನ್ ಅಪ್ಲೈ ಮಾಡ್ತಾ ಇರ್ತೀವಲ್ಲ, ಅವಾಗ ನಾವು ನಮ್ಮ ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ ನ ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇದು ಒಂದು ಆಪರ್ಚುನಿಟಿ. ಏನಕ್ಕಂದ್ರೆ ಅರ್ಲಿಯರ್ ನಮಗೆ ಬರೀ ಪ್ರಿಲಿಮ್ಸ್ ಬರೆಯೋ ಅವಕಾಶ ಇತ್ತು. ಈಗ ಪ್ರಿಲಿಮ್ಸ್ ಜೊತೆಗೆ ಮೇನ್ಸ್ ಕೂಡ ಬರೀಬಹುದು. ಮೇನ್ಸ್ ಆದ್ಮೇಲೆ ನಾವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಪ್ರೂಫ್ ಅಂತ ನಾವು ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ ನ ಬಿಫೋರ್ ಪರ್ಸನಾಲಿಟಿ ಟೆಸ್ಟ್ ನಾವು ಸಬ್ಮಿಟ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಂದ್ರೆ, ಏನ್ ಈ ಮೇನ್ಸ್ ರಿಸಲ್ಟ್ ಬಂದ್ಮೇಲೆ 15 ದಿನದ ಒಂದು ಟೈಮ್ ಇದೆಯಲ್ಲ,
ಆ ಟೈಮಲ್ಲಿ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ಗಳನ್ನ ನಾವು ಬೇಕಾದ್ರೆ ಚೇಂಜಸ್ ಮಾಡಬಹುದು. ಅಂದ್ರೆ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅಥವಾ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಪ್ಡೇಟ್ ನಾನು ಇವಾಗ ಏನ್ ಹೇಳಿದ್ನಲ್ಲ ಅದು, ಅಥವಾ ಏನಾದ್ರೂ ಅಚೀವ್ಮೆಂಟ್ಸ್ ಇದ್ರೆ ಇದೆಲ್ಲದರ ಅಪ್ಡೇಟ್ಸ್ ಅನ್ನ ನೀವು ಕೊಡಬಹುದು. ಅಂಡ್ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ 15 ದಿನದಲ್ಲಿ ನಿಮ್ಮ ಸರ್ವಿಸ್ ಪ್ರಿಫರೆನ್ಸ್ ಮತ್ತೆ ಕಾರ್ಡರ್ ಪ್ರಿಫರೆನ್ಸಸ್ ಅನ್ನು ಕೂಡ ನೀವು ಚೇಂಜಸ್ ಮಾಡಬಹುದು. ನೆನ್ಪಿರ್ಬಹುದು, ನಾವು ಸರ್ವಿಸ್ ಪ್ರಿಫರೆನ್ಸಸ್ ನ ಪ್ರಿಲಿಮ್ಸ್ಗೂ ಮುಂಚೆ ಅಪ್ಲೈ ಮಾಡಿರ್ತೀವಿ ಅಂಡ್ ಪ್ರಿಲಿಮ್ಸ್ ರಿಸಲ್ಟ್ ಬಂದ್ಮೇಲೆ ನಾವು ಕಾರ್ಡರ್ ಪ್ರಿಫರೆನ್ಸ್ ಕೊಟ್ಟಿರ್ತೀವಿ. ಸೊ ನಮ್ಗೆ ಅವಾಗ ಏನಾದ್ರೂ ಚೇಂಜಸ್ ಮಾಡ್ಬೇಕನ್ಸಿದ್ರೆ ಈ 15 ಡೇಸ್ ಅಲ್ಲಿ ನಾವು ಮಾಡಬಹುದು. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಆಸ್ ಯೂಶುವಲ್ ಏಜ್ ಲಿಮಿಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಮಿನಿಮಮ್ 21 ವರ್ಷ ಆಗಿರ್ಬೇಕು. ಅಂಡ್ ಒಂದಷ್ಟು ಎಕ್ಸೆಪ್ಷನ್ಸ್ ಇದೆ. ಸೊ ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ಸಿಗೆ 5 ವರ್ಷ ಜಾಸ್ತಿ, OBC ಅವರಿಗೆ 3 ವರ್ಷ ಜಾಸ್ತಿ. ಫಾರ್ ಎಕ್ಸಾಂಪಲ್ 32 ವರ್ಷ ಜನರಲ್ ಮೆರಿಟ್ ಆದ್ರೆ OBC ಅವರಿಗೆ 35 ಇಯರ್ಸ್ ತನಕ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಅಂಡ್ ಪ್ಲೀಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ತುಂಬಾ ಇಂಪಾರ್ಟೆಂಟ್ UPSCಗೆ. ಸೊ ನೀವು ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡುವಾಗ 10 ಸಾರಿ ಬೇಕಾದ್ರೂ ಕ್ಲಾರಿಟಿ ತಗೋಬಿಡಿ. ಏನಕ್ಕಂದ್ರೆ ಒಂದು ಸಾರಿ ನೀವು ಎಂಟರ್ ಮಾಡ್ತೀರಲ್ಲ ಅದು ಫೈನಲ್. ಸೊ ಅದನ್ನ ನೀವು ಯಾವುದೇ ರೀತಿಯ ಚೇಂಜಸ್ ಅಂತ ಮಾಡಕ್ಕಾಗಲ್ಲ. ಸೊ ಈ ಅವಕಾಶ ಅರ್ಲಿಯರ್ ಇತ್ತು, ಬಟ್ ಈ ಸರಿ UPSC ತೆಗ್ದಿದೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ನೀಟಾಗಿ ನೋಡಿ ಎಂಟರ್ ಮಾಡಿ. ಸೊ ಒಂದು ಸಾರಿ ನೀವು ಎಂಟರ್ ಮಾಡಿದ್ಮೇಲೆ ನೋ ಚೇಂಜ್ ವಿಲ್ ಬಿ ಅಲೋಡ್ ಅಂತ UPSC ಕ್ಲಿಯರ್ ಆಗಿ ಹೇಳಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಇನ್ ಟರ್ಮ್ಸ್ ಆಫ್ ಫೈನಲ್ ಇಯರ್ ಓದ್ತಾ ಇರುವಂತಹ ಕ್ಯಾಂಡಿಡೇಟ್ ಮೇನ್ಸ್ ಆದ್ಮೇಲೆ ಬಿಫೋರ್ ಪರ್ಸನಾಲಿಟಿ ಟೆಸ್ಟ್ ತನ್ನ ಪ್ರೂಫ್ ಆಫ್ ಪಾಸಿಂಗ್ ಆ ಮಾರ್ಕ್ಸ್ ಕಾರ್ಡ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಅಟೆಂಪ್ಟ್ಸ್. ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ಸಿಗೆ ಅನ್ಲಿಮಿಟೆಡ್ ಟಿಲ್ ವೆನ್ ಅಂದ್ರೆ 37 ವರ್ಷದ ತನಕ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರುತ್ತೆ. ಹಾಗೆ OBC ಅವರಿಗೂ 35 ವರ್ಷದ ತನಕ 9 ಅಟೆಂಪ್ಟ್ಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಈ ಅಟೆಂಪ್ಟ್ ನ ಕನ್ಸಿಡರ್ ಮಾಡೋದು ಯಾವಾಗ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕಂದ್ರೆ ಈಗ ನಾನು ಎಕ್ಸಾಮಿಗೆ ಅಪ್ಲೈ ಮಾಡಿದ್ದೀನಿ, ಬಟ್ ನನ್ಗನ್ಸುತ್ತೆ ಇಲ್ಲ ನಾನು ಇನ್ನೂ ಬೆಟರ್ ಆಗಿ ಓದ್ಬೋದಿತ್ತು, ಇಲ್ಲ ಏನೋ ಪ್ರಾಬ್ಲಮ್ ಇರಬಹುದು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ನೀವೇನಾದ್ರೂ ಎಕ್ಸಾಮಿಗೆ ಹೋಗದೆ ಇದ್ರೆ ಅದು ಅಟೆಂಪ್ಟ್ ಕನ್ಸಿಡರ್ ಆಗಲ್ಲ. ಆದ್ರೆ ನೀವು ಎಕ್ಸಾಮ್ ಸೆಂಟರಿಗೆ ಹೋಗಿ ನಿಮ್ಮ ಮೊದಲನೇ ಪೇಪರ್ ಬರ್ದು, ಅಯ್ಯೋ ನಾನು ಮೊದಲನೇ ಪೇಪರ್ ಬರ್ದಿದ್ದೀನಿ, ಎಕ್ಸಾಮ್ ಚೆನ್ನಾಗಾಗಿಲ್ಲ, ನಾನು 2ನೇ ಪೇಪರ್ ಬರೆಯೋದು ಬೇಡ ಅಂತಂದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ಮೊದಲನೇ ಪೇಪರ್ ಬರೆದ್ರೆ ನಿಮ್ಮ ಅಟೆಂಪ್ಟ್ ಕನ್ಸಿಡರ್ ಆಗತ್ತೆ. ಸೊ ನೀವೇನಾದ್ರೂ ಎಕ್ಸಾಮ್ ಸೆಂಟರಿಗೆ ಹೋಗಿಲ್ಲ ಅಂದ್ರೆ ನಿಮ್ಮ ಅಟೆಂಪ್ಟ್ ಕನ್ಸಿಡರ್ ಆಗಲ್ಲ. ಅಕಸ್ಮಾತ್ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿ ಒಂದು ಪೇಪರ್ ಬರೆದ್ರು ಕೂಡ ನಿಮ್ಮ ಅಟೆಂಪ್ಟ್ ಕನ್ಸಿಡರ್ ಆಗತ್ತೆ. ಸೊ ನನ್ನ ಒಂದು ಸಜೆಷನ್ ಏನಂದ್ರೆ, ಕೆಲವರಿಗೆ ಡೌಟ್ ಇರುತ್ತೆ ಎಕ್ಸಾಮಿಗೆ ಅಪ್ಲೈ ಮಾಡ್ಲಾ ಬೇಡ್ವಾ, ನಾನು ಈ ಸರಿ ಎಕ್ಸಾಮ್ ಬರೀಲಾ ಬೇಡ್ವಾ ಅಂತ. ಸೊ ಅವರಿಗೆ ಏನ್ ಸಜೆಷನ್ ಕೊಡ್ತೀನಿ ಅಂದ್ರೆ, ನೀವು ಎಕ್ಸಾಮಿಗೆ ಅಪ್ಲೈ ಮಾಡಿ, ಇವತ್ತಿಗೆ ಅಪ್ಲೈ ಮಾಡಿ, ನಿಮಗೆ ಟಿಲ್ ಮೇ 24th ತನಕನೂ ಟೈಮ್ ಇದೆ. ಸೊ ನಿಮಗೆ ಅವಾಗ ಇನ್ನೂ ಬೆಟರ್ ಕ್ಲಾರಿಟಿ ಸಿಗುತ್ತೆ. ನಿಮ್ಗೆ ಹಿಂದಿನ ದಿನ ಇಲ್ಲ ನಾನು ಬರೀತೀನಿ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ನೀವು ಸೀದಾ ಹೋಗಿ ಬರಿಬಹುದು. ಅಕಸ್ಮಾತ್ ಇಲ್ಲ ನಾನು ಬೇಡ ಇನ್ನೂ ಬೆಟರ್ ಆಗಿ ನಾನು ಪ್ರಿಪೇರ್ ಆಗ್ತೀನಿ ಅಂತ ಅನ್ಕೊಂಡು ನೀವು ಪೋಸ್ಟ್ಪೋನ್ ಮಾಡಿದ್ರು ಏನು ತೊಂದರೆ ಇಲ್ಲ. ಸೊ ಅಟೆಂಪ್ಟ್ ಅವಾಗ ಕನ್ಸಿಡರ್ ಆಗಲ್ಲ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಮಗೆ ಗೊತ್ತು ಫಿಮೇಲ್ ಕ್ಯಾಂಡಿಡೇಟ್ಸಿಗೆ ಫೀಸ್ ಎಕ್ಸೆಂಪ್ಷನ್ ಇದೆ. ಸೊ ಫೀಸು ಒಂದ್ಸರಿ ನಾವು ಪೇ ಮಾಡಿದ್ಮೇಲೆ ಯಾವುದೇ ರೀತಿಯ ರಿಫಂಡ್ ಅಂತೂ ಇಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕಂದ್ರೆ UPSC ನೋಡಿರೋದು, UPSC ಕಡೆಯಿಂದ ಒಂದಷ್ಟು ಕ್ಯಾಂಡಿಡೇಟಿನ ಅಪ್ಲಿಕೇಶನ್ ರಿಜೆಕ್ಟ್ ಯಾವಾಗ ಆಗತ್ತೆ, ಸೊ ಯಾವಾಗ ಅಪ್ಲೋಡಿಂಗ್ ಇರ್ರೆಲೆವೆಂಟ್ ಅಂಡ್ ಇನ್ಕರೆಕ್ಟ್ ಫೋಟೋ ಆರ್ ಸಿಗ್ನೇಚರ್. ಸೊ ಪ್ಲೀಸ್ ಇದನ್ನ ನೀವು ಹುಷಾರಾಗಿ, ಅದಕ್ಕೋಸ್ಕರ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದು, ಎಕ್ಸಾಮಿಗೆ ನಾವು ಅಪ್ಲೈ ಮಾಡುವಾಗ ನಿಧಾನಕ್ಕೆ ಅಪ್ಲೈ ಮಾಡಿದ್ರು ತೊಂದರೆ ಇಲ್ಲ. ಅಟ್ ಎಂಡ್ ಆಫ್ ದ ಡೇ ನಾವು ಎರರ್ ಫ್ರೀ ಆಗಿ ಅಪ್ಲೈ ಮಾಡಬೇಕು. ಸೊ ನಿಮ್ಮ ಪ್ರತಿಯೊಂದು ಕಾಲಮ್ ಅನ್ನು ನೀಟಾಗಿ ಓದಿ ಅಪ್ಲೈ ಮಾಡಿ. ಏನಕ್ಕಂದ್ರೆ ನಾವು ಫೋಟೋ ಅಪ್ಲೋಡ್ ಮಾಡಿ ಅಂದಿರೋ ಜಾಗಕ್ಕೆ ನಾವು ಸಿಗ್ನೇಚರ್ ಅನ್ನ ಹಾಕಿದ್ರೆ ಹೈ ಚಾನ್ಸಸ್ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು. ಸೊ ಅದನ್ನ UPSC ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅಂಡ್ ನಾವು UPSCಗೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದ್ರೆ UPSC ಮೆನ್ಷನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, OBC ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್. ನಮ್ಮ ಇನ್ಕಮ್ ಬೇಸ್ಡ್ ಲಾಸ್ಟ್ 3 ಇಯರ್ಸಿನ ಬೇಸ್ ಮೇಲೆ ನಾವು OBC ಸರ್ಟಿಫಿಕೇಟ್, ಅಂಡ್ ಇದು 1st ಏಪ್ರಿಲಿನ
ನಂತರ ಬರುವಂತಹ ಸರ್ಟಿಫಿಕೇಟ್ ಬಿಫೋರ್ 11th ಫೆಬ್ರವರಿ, ಅಂದ್ರೆ ಇದು ಲಾಸ್ಟ್ ಡೇಟ್ ಎಕ್ಸಾಮಿಗೆ ಅಪ್ಲೈ ಮಾಡುವಂಥದ್ದು. ಅಂಡ್ ಈ ಟೈಮಲ್ಲಿ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ಸ್ಟೇಟಿನ OBC ಸರ್ಟಿಫಿಕೇಟ್ ಮತ್ತೆ ಸೆಂಟರಿನ OBC ಸರ್ಟಿಫಿಕೇಟ್ ಡಿಫ್ರೆಂಟ್ ಇರುತ್ತೆ. ಅಂಡ್ ಇದು OBC ಸರ್ಟಿಫಿಕೇಟ್ ಫಾರ್ ಸೆಂಟ್ರಲ್ ಪೋಸ್ಟ್ ಅಂಡ್ ಸೆಂಟ್ರಲ್ ಎಜುಕೇಶನಲ್ ಪರ್ಪಸಸ್. ಸೊ ಈ ರೀತಿ ಫಾರ್ಮ್ಯಾಟ್ ಇರಬೇಕು. ಇಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಆಗಿದೆ, ಗವರ್ಮೆಂಟ್ ಆಫ್ ಕರ್ನಾಟಕ, ಅಂಡ್ ಇಲ್ಲಿ ಸೆಂಟ್ರಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂತೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅಂಡ್ ನೋಡಿ, ಇಲ್ಲಿ ನಿಮ್ಮ RD ನಂಬರ್ ಸಿಗುತ್ತೆ, ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು. ಏನಕ್ಕೆ ಫಾರ್ ಎಕ್ಸಾಂಪಲ್ ಕೇಳ್ಬಹುದು, ನಮ್ಮ ಸ್ಟೇಟ್ OBC ಸರ್ಟಿಫಿಕೇಟ್ ಆಗಲ್ವಾ ಅಂತ ಕೇಳಿದ್ರೆ ಏನಾಗತ್ತೆ ಅಂದ್ರೆ, ಕೆಲವು ಟೈಮ್ ನಮ್ಮ ಕಾಸ್ಟಿಗೆ, ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಟಗರಿ ಕರ್ನಾಟಕ ಸ್ಟೇಟ್ ವೈಸ್ ಅಥವಾ ಕರ್ನಾಟಕ OBC ಲಿಸ್ಟ್ ಅಲ್ಲಿ ನನ್ನ ಕ್ಯಾಟಗರಿ ಬಂದು OBC ಅಂಡರ್ ಬರುತ್ತೆ. ಬಟ್ ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ ನನ್ನ ಕ್ಯಾಟಗರಿ ಬರಲ್ಲ. ಸೊ ನನ್ಗೆ ಸೆಂಟ್ರಲ್ಲಿ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಬಟ್ ಸ್ಟೇಟ್ ವೈಸ್ OBC ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ಕನ್ಫ್ಯೂಷನ್ಸ್ ನಿಮ್ಗೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಬಿಕಾಸ್ ನನಗ್ ಗೊತ್ತಿಲ್ಲದೆ ನಾನು ಒಂದು ಅಟೆಂಪ್ಟ್ ಅನ್ನ ಕಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಸೊ ಬೆಟರ್, ನೀವು ಯಾವಾಗ ಸೆಂಟ್ರಲ್ ಎಜುಕೇಶನಲ್ ಅಥವಾ ಸೆಂಟ್ರಲ್ ಪೋಸ್ಟ್ ಅಂತ ನೀವು ಮೆನ್ಷನ್ ಮಾಡಿದಾಗ ನಿಮ್ಮ ನಾಡ ಕಚೇರಿ ಅಥವಾ ತಾಲೂಕ್ ಆಫೀಸ್ ಅಂತ ಹೇಳ್ತೀವಿ, ಸೊ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ಅಲ್ಲೇ ನಿಮ್ಮ ಕಾಸ್ಟ್ ಅಥವಾ ಕ್ಯಾಟಗರಿ ಮೆನ್ಷನ್ ಆಗಿರುತ್ತೆ, ಯಾವ ಸೀರಿಯಲ್ ನಂಬರ್ ಅಲ್ಲಿ ಇದೆ ಅಂತ. ಅವಾಗ ಕನ್ಫರ್ಮೇಶನ್, ಹೌದು ನಿಮ್ದು ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ ನಿಮ್ಮ ಕಾಸ್ಟ್ ಇದೆ ಅಂತ, ಅಂಡ್ ನೀವು ಅವಾಗ OBCಗೆ ಎಲಿಜಿಬಲ್ ಆಗ್ತೀರಾ. ಸೊ ಅದು OBC ಸರ್ಟಿಫಿಕೇಟ್ ವಿಚಾರವಾಗಿ. ಎಸ್ ಗೈಸ್, ಆಲ್ಮೋಸ್ಟ್ ಎಂಡ್ಗೆ ಬಂದಿದ್ದೀವಿ. ಅದೇ ರೀತಿಯ EWS ಸರ್ಟಿಫಿಕೇಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಂಡ್ ಅದು ಡೇಟ್ ಏಪ್ರಿಲ್ 1ನೇ ತಾರೀಕು 2024ರ ನಂತರದ OBC ಸರ್ಟಿಫಿಕೇಟ್ ಅಥವಾ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ಗಳು ಬೇಕಾಗಿದೆ. ಎಸ್, ದಟ್ಸ್ ಇಟ್ ಚಾಂಪಿಯನ್ಸ್. ಇದು ಒಂದಷ್ಟು ಮಾಹಿತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಸೊ ಎಕ್ಸಾಮಿಗೆ ಅಪ್ಲೈ ಮಾಡೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.